ಎಲ್ರಿಗೂ ನಮಸ್ತೆ. ಇವತ್ತು ಅಮ್ಮನ ಬಂದಿಲ್ಲ ಅಲ್ಲ, ಸ್ವಲ್ಪ ಬೇಗ ಹೊರಟ ಅವನು. ಒಂದು ಸ್ವಲ್ಪ ಎಕ್ಸ್ಟ್ರಾ ಅಲ್ಲ, ಜಾಸ್ತಿ ಕೆಲಸ ಇತ್ತು ಅಂತ ಅಲ್ಲಿ ಉಳ್ಕೊಂಡೆ. ಹೋಗ್ಲಿಕ್ಕೆ ಒಂದು ಅರ್ಧ ಗಂಟೆ 1 ಗಂಟೆ ಡಿಫ್ರೆನ್ಸ್ ಆಯಿತು. ಸೊ ಅದು ಅಲ್ಲದೆ ಅವನು ಇದು ಮಾಡ್ತಿರ್ತಾನೆ, ಏನೋ 1 ಅವರ್ ವರ್ಕೌಟ್ ಮುಗಿಸಿ ಬಾಸ್ಕೆಟ್ಬಾಲ್ ಆರ್ ವಾಲಿಬಾಲ್ಗೆ ಆಡ್ಲಿಕ್ಕೆ ಹೋಗ್ತಾನೆ. ನಾನು ಕಂಪ್ಲೀಟಾಗಿ 1.5 ಇಲ್ಲ 2 ಅವರ್ಸ್ ವರ್ಕೌಟ್ ಮಾಡ್ತೀನಲ್ಲ, ಸೊ ಆಮೇಲೆ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಹೊರಟ ಒಬ್ಬನೇ ಇವತ್ತು ನಾವು ಬ್ಯಾಕ್ ಆ್ಯಂಡ್ ಬೈಸೆಪ್ಸಿಗೆ ವರ್ಕೌಟ್ ಮಾಡಲಿಕ್ಕಿದ್ದೀವಿ. ಮಳೆ ಬರುತ್ತೆ, ಆ್ಯಕ್ಚುಲಿ ಸೋನೆ ಬರ್ತಿತ್ತು ಲೈಟಾಗಿ. ಮೋಡ ಎಲ್ಲ ಫುಲ್ ಕಪ್ಪು ಮೋಡ ಆಲ್ರೆಡಿ ಕವಿದಿದೆ. ಅಂಡರ್ಸ್ಟ್ಯಾಂಡ್, ಬಿಸಿಲು ತಡೆಯೋಕ್ಕಾಗಲ್ಲ, ಮಳೆ ಬೇಕಂತ ಹೇಳ್ತಿದ್ವಿ. ಬಟ್ ಇವಾಗ ಮಳೆ ಆ್ಯಕ್ಚುಲಿ ನಾವು ಕೇಳಿದ ಮಳೆ ಬಂದಮೇಲೆ ಸ್ವಲ್ಪ ಮಂಕಾಗಿದೆ. ಹೆಂಗೆ ಮಂಕಂತಂದರೆ, ವಾಶ್ ಮಾಡಿರೋ ಕ್ಲಾತ್ಸ್ ಅದು ಒಣಗ್ತಿಲ್ಲ. ಬೆಳಿಗ್ಗೆ ಆಫೀಸಿಗೆ ಬಂದರೆ ವಾಶ್ ಮಾಡಿ ಕ್ಲಾತ್ಸ್ನ ಒಣಗ್ಲಿಕ್ಕೆ ಹಾಕಿ ಮತ್ತು ವಾಪಸ್ ಹೋಗಿ ತೆಗಿಬೇಕಂತಂದರೆ ಅಷ್ಟರಲ್ಲಿ ಮತ್ತೆ ಬೆಟ್ಟಾಗಿರುತ್ತೆ ಕ್ಲೋತ್ಸು. ಸೊ ನಂದು ಈ ಕತೆ ಅಂದರೆ ಇನ್ನು 100 ಜನದ್ದು 100 ಕತೆ. ಇಟ್ಸ್ ಓಕೆ, ಎಲ್ಲ ವಿಷಯದಲ್ಲೂ ಎಲ್ಲರಿಗೂ ಪ್ರಾಬ್ಲಮ್ ಬಂದೇ ಬರುತ್ತೆ. ಫಾರ್ ದ ಹ್ಯೂಮನ್ ಕೈಂಡ್ ಗುಡ್. ಮಳೆ ಬರ್ತಿದೆ, ಒಳ್ಳೇದಾಗಲಿ, ಬರಲಿ, ಎಷ್ಟು ಬರುತ್ತೆ ಬರಲಿ. ಅದ್ರ ಬಗ್ಗೆ ಬೇಡ ಕಮೆಂಟ್ ಮಾಡೋದು ತಪ್ಪು. ಓಕೆ, ಎಲ್ಲ ಇರಲಿ. ಇವತ್ತು ಆ್ಯಕ್ಚುಲಿ ಒಂದು ಸ್ಪೆಸಿಫಿಕ್ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಣ ಅಥವಾ ಮಾತಾಡೋಣ ಅಂತ ಅಂದ್ಕೊಂಡು ಬಂದೆ. ಟಾಪಿಕ್ ಏನಂದರೆ ದ ಬೇಸಿಕ್ ಎಸೆನ್ಷಿಯಲ್ಸ್, ವೆರಿ ಬೇಸಿಕ್ ಆಕ್ಸೆಸರೀಸ್ ಫಾರ್ ಎ ಜಿಮ್, ಲೈಕ್ ಫಾರ್ ಎ ಬಿಗಿನರ್ಸ್ ಟು ವರ್ಕೌಟ್ ಇನ್ ಜಿಮ್ಮಿಗೆ ಬರೋರು ಯಾವ್ದು ಬೇಸಿಕ್ ಇಂಥದ್ದು ಇಲ್ಲದೇ ಇದ್ದರೆ ನಿಮಗೆ ವರ್ಕೌಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅನ್ನೋ ರೀತಿ ಇರುತ್ತೆ. ಯಾಕೆಂತಂದರೆ ಬಹಳ ಜನ ಲೈಕ್ ನೋಡಿದ್ದೀನಿ, ಅವ್ರಿಗೆ ಕರೆಕ್ಟಾಗಿ ಕಂಪ್ಲೀಟ್ ಔಟ್ಫಿಟ್ ಇಲ್ಲ ಅಂತಂದರೆ, ಅವ್ರ ಎಲ್ಸ್ ಕಂಪ್ಲೀಟ್ ಒಂದು ರನ್ನಿಂಗ್ ಜಾಗಿಂಗ್ ಶೂಸ್ ಇಲ್ಲ ಅಂತಂದರೆ ದೇ ವೋಂಟ್ ಸ್ಟೆಪ್ ಔಟ್ಸೈಡ್ ಆಫ್ their home. ಹ್ಯಾವ್ ಸೀನ್ ದಮ್. ಸೊ ಆ್ಯಂಡ್ ಇನ್ನೊಬ್ಬರು ಆ ಥರ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಪ್ರೋಟೀನ್ ಪೌಡ್ರ್ ತೊಗೊಂಡಿಲ್ಲ ಅಂತಂದರೆ ಜಿಮ್ಮಿಗೆ ಹೋಗಿದ್ದು ವೇಸ್ಟ್ ಆಗುತ್ತೆ, ಅಥವಾ ಪ್ರೀ ವರ್ಕೌಟ್ ತೊಗೊಂಡಿಲ್ಲ ಅಂತಂದರೆ ಆರ್ಎಲ್ಸ್ ಸುಮಾರು ಜನಕ್ಕೆ ಸುಮಾರು ಥರ ಮೈಂಡ್ಸೆಟ್ಸ್ ಇರುತ್ತೆ. ಸೊ ಮಾತಾಡಬೇಕಲ್ವ ಅದ್ರ ಬಗ್ಗೆ. ವೆರಿ ಬೇಸಿಕ್ ಥಿಂಗ್ಸ್ ಏನು ಬೇಕು, ಯಾವ್ದು ಮ್ಯಾಟ್ರ್ ಆಗುತ್ತೆ, ಯಾವ್ದು ಖಂಡಿತವಾಗ್ಲೂ ಮ್ಯಾಟ್ರ್ ಆಗುತ್ತೆ, ಯಾವ್ದು ಖಂಡಿತವಾಗ್ಲೂ ಮ್ಯಾಟ್ರ್ ಆಗಲ್ಲ ನಿಮ್ಮ ಒಂದು ಗೇಮ್ಸ್ ಆಗಲಿ, ನಿಮ್ಮ ಒಂದು ವರ್ಕೌಟ್ ಸ್ಕೆಡ್ಯೂಲ್ಸ್ಗಾಗಲಿ ಅಂತ. ಇದರಿಂದ ಬಹಳ ಜನಕ್ಕೆ ಕ್ಲಾರಿಟಿ ಸಿಗುತ್ತೆ ಫಾರ್ ಬಿಗಿನರ್ಸ್. ಅಫ್ಕೋರ್ಸ್ ನೀವು ಇಂಟರ್ಮೀಡಿಯೇಟ್ ಆರ್ ಎಕ್ಸ್ಪೀರಿಯನ್ಸ್ಡ್ ಗೈ ಆಗಿದ್ರೆ ಜಿಮ್ಮಲ್ಲಿ, ಯು ವಿಲ್ ಬಿ ನೋಯಿಂಗ್ ಆಫ್ ಆಲ್ ದೀಸ್ ಸ್ಟಫ್ಸ್. ಐಮ್ ಟಾಕಿಂಗ್ ಅಬೌಟ್ ದ ವೆರಿ ಬಿಗಿನರ್ಸ್ ಜಿಮ್ಮಿಗೆ ಬರೋರ ಬಗ್ಗೆ ಮಾತಾಡ್ತಿದ್ದೀನಿ. ಅವ್ರಿಗೆ ಅಷ್ಟು ಐಡಿಯಾ ಇರಲ್ಲ. ಸೊ ವೆರಿ ಲೀಸ್ಟ್ ಥಿಂಗ್, ಜಿಮ್ಮಿಗೆ ಬರಬೇಕಂತಂದರೆ ಏನು ಬೇಕು, ದ ವೆರಿ ಲೀಸ್ಟ್ ಆ್ಯಂಡ್ ವೆರಿ ಬೇರ್ ಮಿನಿಮಮ್ ಆಗಿ ನಿಮಗೆ ಬೇಕಾಗಿರೋದು ಅಂತಂದರೆ ಒಂದು ಜಿಮ್ ಅಟೈರ್ ಅಂದರೆ ಫ್ಲೆಕ್ಸಿಬಲ್, ಸ್ವಲ್ಪ ಸ್ಟ್ರೆಚಬಲ್ ಆಗಿರುವಂಥದ್ದು ನಿಮ್ಮ ಒಂದು ಗಾರ್ಮೆಂಟ್ಸು. ಶಾರ್ಟ್ಸ್ ಆದರೂ ಆಗಿರಲಿ, ಪ್ಯಾಂಟ್ ಆದರೂ ಆಗಿರಲಿ, ನೀವೇನೇ ವೇರ್ ಮಾಡಿ ಅದು ಸ್ಟ್ರೆಚಬಲ್ ಇರಬೇಕು ಮತ್ತು ಬ್ರೀತಬಲ್ ಇರಬೇಕು. ಆ ರೀತಿ ಒಂದು ಜಿಮ್ ಅಟೈರ್ ಇರಬೇಕು ನಿಮ್ಮದು. ಫಾರ್ ಎಕ್ಸಾಂಪಲ್ ಬನಿಯನ್ ಹಾಕೊಂಡು ಬಂದ್ರಿ ಅಥವಾ ಟೀ ಶರ್ಟ್ ಹಾಕೊಂಡು ಬಂದ್ರಿ ಅಂದರೆ ಫುಲ್ಲು ಟೈಟ್ ಟೀ ಶರ್ಟ್ಸ್ ಹಾಕೊಂಡು ಬಂದುಬಿಟ್ರಿ, ಕಾಟನ್ ಟೀ ಶರ್ಟ್ಸ್ ಅಂತಂದರೆ ಯು ಕಾಂಟ್ ವರ್ಕೌಟ್ ಪ್ರಾಪರ್ಲಿ ಆ್ಯಂಡ್ ಕರೆಕ್ಟಾಗಿ ಸ್ಟ್ರೆಚ್ ಮಾಡಲಿಕ್ಕಾಗಲ್ಲ. ಕರೆಕ್ಟಾಗಿ ನಿಮ್ಮ ಫುಲ್ ರೇಂಜ್ ಆಫ್ ಮೋಷನ್ ಹಿಟ್ ಮಾಡಲಿಕ್ಕಾಗಲ್ಲ. ಸೊ ಇಟ್ಸ್ ಬೆಟರ್ ಆಫ್ ವಿತ್ ದ ಸ್ಟ್ರೆಚಬಲ್ ಮೆಟೀರಿಯಲ್ಸ್. ಸೊ ಆ್ಯಂಡ್ ಅಗೇನ್ ನಮ್ಮ ಹಳ್ಳಿ ಕಡೆ ಎಲ್ಲ ಮಾಡ್ತಿದ್ರು, ಜಿಮ್ಮಿಗೆ ಬರೋರು ಫುಲ್ ಸ್ಲೀವ್ ಶರ್ಟ್ಸ್ ಹಾಕೊಂಡು ಬಂದುಬಿಡ್ತಿದ್ರು, ಫುಲ್ ಸ್ಲೀವ್ ಚೆಕ್ ಶರ್ಟ್. ಆ ಚೆಕ್ ಶರ್ಟಲ್ಲಿ ಬೈಸೆಪ್ ಕರ್ಲ್ಸು ಎಲ್ಲ ಮಾಡ್ತಿದ್ರು. ಇಟ್ಸ್ ಓಕೆ, ಕಂಪ್ಲೀಟ್ ಆಗೋದೇ ಇಲ್ಲ ಅಂತೆಲ್ಲ ಮಾಡ್ಬೋದು ಬೈಸೆಪ್ ಕರ್ಲ್ಸ್ನ ಅದರಲ್ಲೆಲ್ಲ, ಬಟ್ ಇಟ್ಸ್ ನಾಟ್
ಏನು ಅಷ್ಟು ನಿಮಗೆ ಕಂಫರ್ಟಬಲ್ ಇರಲ್ಲ. ನೀವು ಯಾವಾಗ ಕಂಫರ್ಟಬಲ್ ನಿಮಗೆ ರೇಂಜ್ ಆಫ್ ಮೋಷನ್ ಸಿಗಲ್ಲ, ಅಥವಾ ನಿಮಗೆ ಸ್ಟ್ರೆಚ್ ಮಾಡಲಿಕ್ಕೆ ನಿಮ್ಮ ಒಂದು ಜಿಮ್ ಅಟ್ಟಾರೆ ಹೆಲ್ಪ್ ಮಾಡ್ತಿಲ್ಲ ನಿಮಗೆ ಅಂತಂದರೆ ಕರೆಕ್ಟಾಗಿ ಪಂಪ್ ಆಗಲ್ಲ, ಮತ್ತು ನಿಮ್ಮ ಒಂದು ಕಂಪ್ಲೀಟಾಗಿ ನಿಮ್ಮ ಒಂದು ರೇಂಜ್ ಆಫ್ ಮೋಷನ್ ಅದು ಹ್ಯಾಪನ್ ಆಗಲ್ಲ. ಸೊ ದ ಬೇಸಿಕ್ ಥಿಂಗ್ ಇಸ್ ಜಿಮ್ ಟೈರ್ಸ್. ಹಂಗನ್ಬಿಟ್ಟು ನಾನು ಇಲ್ಲ ನನಗೆ ನೈಕ್ ಆಡಿಡಾಸ್ ಆರ್ ಎಲ್ಸ್ ಪೂಮಾ ಜಿಮ್ ಟೈರ್ಸೇ ಬೇಕು ನನಗೆ, ಪೂಮಾ ಅದು ಶಾರ್ಟ್ಸು, ಪೂಮಾ ಟೀ ಶರ್ಟ್ಸೇ ಬೇಕಂತಿಲ್ಲ. ನೋ, ನಥಿಂಗ್. ಗೋ ಟು ವೆರಿ ಬೆಸ್ಟ್ ಥಿಂಗ್. ನನ್ನ ಒಂದು ಸಜೆಷನ್ ಏನಂದರೆ ಗೋ ಟು ಡಿಕ್ಯಾಥ್ಲಾನ್. ಸುಮ್ಮನೆ ಕಡಿಮೆಗೆ ದುಡ್ಡು ಸಿಗುತ್ತೆ ಅಂತ ಹೇಳಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿಬಿಡಿ, ಅಥವಾ ಯಾವುದೋ ಒಂದು ಲೋಕಲ್ ಸ್ಪೋರ್ಟ್ಸ್ ವೇರ್ ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡಿಬಿಡಿ. ಇಟ್ಸ್ ಓಕೆ, ಕ್ವಾಲಿಟಿ ನೋಡಿ ನೀವು ತೊಗೊತೀನಿ ಅಂತಂದರೆ ಲೋಕಲ್ ಸ್ಪೋರ್ಟ್ಸ್ ವೇರ್ ಶಾಪಲ್ಲಿ ಒಳ್ಳೆ ಕ್ವಾಲಿಟಿನೂ ಸಹ ಸಿಗ್ತದೆ. ಬಟ್ ಹುಡುಕ್ಬೇಕು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಥರ ಥಿನ್ ಮೆಟೀರಿಯಲ್ಸ್ ಎಲ್ಲ ನೀವು ತೊಗೊತೀನಿ ಅಂತ ಅಂದರೆ ಸ್ವಲ್ಪ ಕಡಿಮೆ ದುಡ್ಡು ಆಗುತ್ತೆ ಕಂಪೇರ್ ಟು ಡಿಕ್ಯಾಥ್ಲಾನ್ ಇನ್ ಲೋಕಲ್ ಸ್ಪೋರ್ಟ್ ವೇರ್ ಶಾಪ್ಸ್. ಅದರ್ವೈಸ್ ಗೋ ಟು ಡಿಕ್ಯಾಥ್ಲಾನ್. ಡೀಸೆಂಟ್ ಆಗಿರೋ ಒಂದಷ್ಟು ಶಾರ್ಟ್ಸ್ ತೊಗೊಳ್ಳಿ. ಯಾಕೆಂತಂದರೆ ನೀವು ಡಿಕ್ಯಾಥ್ಲಾನಿಂದ ಪ್ರಾಡಕ್ಟ್ಸ್ನ ಬೈ ಮಾಡಿದ್ರೆ ಸ್ಪೋರ್ಟ್ ವೇರ್ಸ್ನ ಡೆಫಿನೆಟ್ಲಿ ಅಫ್ಕೋರ್ಸ್ ಅಗ್ರಿ ಮಾಡ್ತೀನಿ, ಅದರಲ್ಲಿ ಫುಲ್ಲು ಕಾಸ್ಟ್ಲಿಯೆಸ್ಟ್ ಇರುತ್ತೆ. ಜಿಮ್ ಟೈರ್ಸಿಗೆ ಒಂದು ಶಾರ್ಟ್ಸಿಗೆ ನಿಮಗೆ 2,500 3,000 ತನಕ ಇರುತ್ತೆ. ಡೋಂಟ್ ಗೋ ಫಾರ್ ದ್ಯಾಮ್. 400 500 600 ಶಾರ್ಟ್ಸ್ ಎಲ್ಲ, 600 ರುಪೀಸ್ಗೆ ಶಾರ್ಟ್ಸ್ ಎಲ್ಲ ಸಿಗುತ್ತೆ. ಬ್ರೀತಬಲ್, ಡಾಮಿಯೋಸ್ ಸಮಥಿಂಗ್ ಬ್ರ್ಯಾಂಡ್ ನೇಮ್, ಆರ್ಟಿಂಗೋ, ಡಾಮಿಯೋಸ್, ದೋಸ್ ಕೈಂಡ್ ಆಫ್ ಬ್ರ್ಯಾಂಡ್ ನೇಮ್ಸ್. ಸೊ ಗೋ ಫಾರ್ ದೋಸ್. ಸೊ ಬಹಳ ಬಾಳಿಕೆ ಬರುತ್ತೆ ಅದು. ನನಗೆ ಮೋರ್ ದ್ಯಾನ್ 2 years ಎಲ್ಲ ವಿತೌಟ್ ಎನಿ ಪ್ರಾಬ್ಲಮ್ ನಾನು ಯೂಸ್ ಮಾಡ್ತಿದ್ದೀನಿ. ಸೊ ಗೋ ಲೈಕ್ ದ್ಯಾಟ್. ಒನ್ಸ್ ಇನ್ವೆಸ್ಟ್ ಮಾಡಿ, ಬೇರೆ ಮಿನಿಮಮ್ ಅಮೌಂಟು, ಕಂಫರ್ಟ್ನೆಸ್ಸು ಚೆನ್ನಾಗಿರುತ್ತೆ, ಆ್ಯಂಡ್ ಅಗೇನ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಡ್ಯೂರಬಲ್ ಆಗೂ ಇರುತ್ತೆ. ಸೊ ದ್ಯಾಟ್ಸ್ ದ ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಅಫ್ಕೋರ್ಸ್ ನೋ, ಯು ಡೋಂಟ್ ನೀಡ್ ಎನಿ ಕೈಂಡ್ ಆಫ್ ಏನದು ಜಿಮ್ ಗ್ಲೌಸ್ ಬೇಕೇ ಬೇಕಾ ಅಂತ ಫುಲ್ಲೆಲ್ಲ ಹುಡುಕಿ ತೊಗೊತೀರಲ್ಲ. ನೋ, ಯು ಡೋಂಟ್ ನೀಡ್ ಜಿಮ್ ಗ್ಲೌಸ್, ಆ್ಯಂಡ್ ಯು ಡೋಂಟ್ ಅಫ್ಕೋರ್ಸ್ you don't need all those kind of knee pads, and again that wrist bands. knee pads, wrist bands ಎಲ್ಲ ಬೇಕು ಯಾವಾಗ ನೀವು ಅಡ್ವಾನ್ಸ್ಡ್ ಲಿಫ್ಟರ್ಸ್ ಆಗಿ ನೀವು ಹೆವಿ ವೇಟ್ಸ್ನ ಲಿಫ್ಟ್ ಮಾಡ್ತಿದ್ದೀನಿ. ಈಗ ರಿಸ್ಟ್ ಬ್ಯಾಂಡ್ಸು ಏನಕ್ಕೆ ಇಲ್ಲ ರಿಸ್ಟ್ ಸ್ಟ್ರಾಪ್ಸ್ನ ಯೂಸ್ ಮಾಡ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಯು ಆರ್ ಡೂಯಿಂಗ್ ಸಮ್ ಲ್ಯಾಟ್ ರೋಸ್ ಅಂತ ಇಟ್ಕೊಳ್ಳಿ, ಬಾರ್ಬೆಲ್ ಲ್ಯಾಟ್ ರೋಸ್. ಸೊ ಅವಾಗ ಏನು ಮಾಡ್ತಿದ್ದೀರಿ, ಲಿಫ್ಟ್ ಮಾಡ್ತಿದ್ದೀರಿ ಡಂಬಲ್ಸ್ ಬಾರ್ನ. ಸೊ ಆ ಒಂದು ಪ್ರೊಸೀಜರಲ್ಲಿ ಲೈಕ್ ಹೆವಿ ವೇಟ್ ಲಿಫ್ಟ್ ಮಾಡ್ತಿದ್ದೀರಿ. ಈ ಒಂದು ನಿಮ್ಮ ಒಂದು ನಿಮ್ಮ ಬ್ಯಾಕಿಗೆ ಆ್ಯಂಡ್ ಅಗೇನ್ ನಿಮ್ಮ ಒಂದು ಬೈಸೆಪ್ಪು, ಶೋಲ್ಡರ್ ಎಲ್ಲ ಜಾಯಿಂಟಲ್ಲಿ ಎನರ್ಜಿ ಇದೆ. ಯು ಕ್ಯಾನ್ ಪುಲ್ ಈವನ್ 3 more reps. ಇನ್ನೂ ಒಂದು 3-4 reps ನೀವು ಸ್ಕ್ವೀಸ್ ಔಟ್ ಮಾಡ್ಬೋದು. ಬಟ್ ನಿಮ್ಮ ರಿಸ್ಟು ಮತ್ತು ನಿಮ್ಮ ಫಿಂಗರ್ಸು, ಫಿಸ್ಟ್ ಸ್ಟ್ರೆಂತ್ ಇರುತ್ತಲ್ಲ, ಅದೇ ನಿಮಗೆ ಕೈ ಕೊಡುತ್ತೆ. ನಿಮ್ಮ ಕೈ ಫಿಸ್ಟಲ್ಲಿ ನಿಮಗೆ ಜಾಸ್ತಿ ಪೇಯ್ನ್ ಫೀಲ್ ಆಗಿ, ಅಥವಾ ಒಂದು ಏನು ಹೇಳ್ತಾರೆ ಸ್ಟ್ರೆಸ್ ಫೀಲ್ ಆಗಿ ಕೈಯಿಂದ ಆಚೆ ಬಂದುಬಿಡುತ್ತೆ ಬಾರು. ಸೊ ಅವಾಗೇನು ಮಾಡ್ತೀರಾ, ಈ ಒಂದು ನಿಮಗೆ ಒಂದು 13 to 14 reps ಮಾಡೋ ಕೆಪಾಸಿಟಿ ಇದ್ರು ನಾವು ಒಂದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ವೆಯ್ಟಲ್ಲಿ, ನೀವೊಂದು 8 or 9 reps ನೀವು ಡ್ರಾಪ್ ಮಾಡುವಂಥ ಸಾಧ್ಯತೆ ಬಹಳ ಇರುತ್ತೆ. ಆ್ಯಂಡ್ ದಟ್ಸ್ ಹೌ ಇಟ್ ವರ್ಕ್ಸ್. ಸೊ ನಿಮ್ಮ ಕಂಪ್ಲೀಟಾಗಿ ನಿಮ್ಮ ಒಂದು ಫಿಸ್ಟು ಆ್ಯಂಡ್ ಅಗೇನ್ ಯುವರ್ ಫಿಸ್ಟ್ ಆ್ಯಂಡ್ ಫಿಂಗರ್ಸಲ್ಲಿ ನಿಮ್ಮ ಒಂದು ಕಂಪ್ಲೀಟಾಗಿ ಆ ಒಂದು ಪ್ರೆಷರ್ ಬೀಳ್ತಿರತ್ತಲ್ಲ, ಅದನ್ನು ಅವಾಯ್ಡ್ ಮಾಡಿ. ರಿಸ್ಟ್ ಸ್ಟ್ರಾಪ್ಸ್ ಏನು ಮಾಡುತ್ತೆ ಅಂದರೆ, ನೋಡಿರ್ತೀನಿ ನನಗೊಂದು ರಿಸ್ಟ್ ಸ್ಟ್ರಾಪ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಕಂಪ್ಲೀಟಾಗಿ ನಿಮ್ಮ ಒಂದು ಈ ಜಾಯಿಂಟ್ ಇದೆಯಲ್ಲ, ರಿಸ್ಟ್ ಜಾಯಿಂಟ್, ಅಲ್ಲಿಂದ ನಿಮಗೆ ಒಂದು ಕನೆಕ್ಷನ್ನ ಕೊಡುತ್ತೆ. ಸೊ ದಟ್ ಕಂಪ್ಲೀಟಾಗಿ ಇನ್ನೂ ಜಾಸ್ತಿ ಪರ್ಫಾರ್ಮ್ ಮಾಡ್ಬೋದು. ನಿಮಗೆ ನಿಮ್ಮ ರಿಸ್ಟ್ ಮೇಲೆ ಅಷ್ಟೊಂದು ಸ್ಟ್ರೆಸ್ ಆಗಲಿ ಎಫೆಕ್ಟ್ ಆಗಲಿ ಬೀಳಲ್ಲ. ರಿಸ್ಟ್ ಮೀನ್ಸ್ ನಿಮ್ಮ ಒಂದು ಫಿಸ್ಟ್, ನಾಟ್ ರಿಸ್ಟ್, ನಿಮ್ಮ ಫಿಸ್ಟ್ ಆಗಲಿ ನಿಮ್ಮ ಒಂದು ಫಿಂಗರ್ಸ್ ಆಗಲಿ ಅದ್ರ ಮೇಲೆ ಜಾಸ್ತಿ ಸ್ಟ್ರೆಸ್ ಬೀಳಲ್ಲ. ಸೊ ಯು ಕ್ಯಾನ್ ಲಿಫ್ಟ್. ಅದು ಯಾವಾಗ ನಿಮ್ಮ ಕೈಲಿ ಹ್ಯಾಂಡಲ್ ಮಾಡಲಿಕ್ಕಾಗದೇ ಇರುವಂಥ ಒಂದು ವೆಯ್ಟ್ನ ಲಿಫ್ಟ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನನ್ನ ಒಂದು ಕೆಪಾಸಿಟಿ ಅಂತಂದರೆ 20 kg ಎಲ್ಲ ನಾನು ರೋಸ್ ಮಾಡ್ತೀನಿ, ಬಾರ್ಬೆಲ್ ರೋಸು. 25 kg 30 kg ಆರ್ ಎಲ್ಸ್ ರೋಸ್ ಬಿಟ್ಟಾಕಿ ನಾನು ಡೆಡ್ ಲಿಫ್ಟ್ ಮಾಡ್ತಿದ್ದೀನಿ.
ಒಂದು 130 kg ಅಂತಂದರೆ ಅಫ್ಕೋರ್ಸ್ ಐ ನೀಡ್ ರಿಸ್ಟ್ ಸ್ಟ್ರ್ಯಾಪ್ಸ್. ಸೊ ಫಾರ್ ಬಿಗಿನರ್ಸ್ ಯು ಡೋಂಟ್ ನೀಡ್ ದೋಸ್ ರಿಸ್ಟ್ ಸ್ಟ್ರ್ಯಾಪ್ಸ್. ಆ್ಯಂಡ್ ಅಗೇನ್ ಇದಿರುತ್ತಲ್ಲ ನೀ ಗಾರ್ಡ್ಸ್ ಮೀನ್ಸ್ ಇದಲ್ಲ ಹೇಳ್ತಾರೆ ಅದಕ್ಕೆ ನೀ ಸ್ಟ್ರಾಪ್ಸ್ ಸಮಥಿಂಗ್ ನೀ ಪ್ರೊಟೆಕ್ಟ್ ಮಾಡಲಿಕ್ಕೆ. ಸೊ ಅದೇನು ಮಾಡುತ್ತೆ ಅಂತಂದರೆ ದಟ್ಸ್ ಆಲ್ಸೋ ಫಾರ್ ಡೂಯಿಂಗ್ ಸ್ಕ್ವಾಟ್ಸ್, ಹೆವಿ ಸ್ಕ್ವಾಟ್ಸ್ ಮಾಡ್ತಾರಲ್ಲ, ಸೊ ಅವರಿಗೆ ಸ್ಟಿಫ್ನೆಸ್ನ ಕೊಡಲಿಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ಬಟ್ ಅಫ್ಕೋರ್ಸ್ ಯು ಆರ್ ಬಿಗಿನರ್, ಯು ಆರ್ ನಾಟ್ ಡೂಯಿಂಗ್ ಹೆವಿ ರೆಪ್ಸ್ ಆರ್ ಹೆವಿ ವೆಯ್ಟ್, ಯು ಡೋಂಟ್ ನೀಡ್ ಆಲ್ ದೋಸ್ ಥಿಂಗ್ಸ್. ಸೊ ಆಫ್ಟರ್ ದ್ಯಾಟ್ then we'll talk about ಪ್ರೋಟೀನ್. ಬಾಯ್ಸ್, ಇದನ್ನು ಮುಂಚೆನೇ ಮಾತಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬಹಳಷ್ಟು ಸ್ಪೆಸಿಫಿಕ್ ಆಗಿ ಪ್ರೋಟೀನ್ ಏನಕ್ಕೆ ಬೇಕು, ಪ್ರೋಟೀನ್ ಬೇಕೇ ಬೇಕಾ, ಯಾವ ಬ್ರ್ಯಾಂಡ್ ಪ್ರೋಟೀನ್ ತೊಗೊಬೇಕು, ಈ ಥರ ಬಹಳಷ್ಟು ಟಾಪಿಕ್ಸ್ ಮೇಲೆ ಡಿಸ್ಕಸ್ ಮಾಡಿ ಒಂದು ಪರ್ಟಿಕ್ಯುಲರ್ ವೀಡಿಯೋ ಮಾಡಿದ್ದೀನಿ. ಅದನ್ನ ಹೋಗಿ ಡೀಟೇಲಾಗಿ ನೋಡಿ, ಆವಾಗ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಏನಕ್ಕೆ ಪ್ರೋಟೀನ್ ಇದು ಮಾಡ್ತೀವಿ ಅಂತ. ಬಟ್ ಇಲ್ಲಿ ಒಂದು ಸಣ್ಣ ಒಂದು ಹಿಂಟ್ ಕೊಡ್ತೀನಿ. you need protein, not the protein powder. When you work out every single day, ನಿಮ್ಮ ಒಂದು ಮಸಲ್ ರಿಕವರಿ ಆಗಲಿಕ್ಕೆ, ಆ್ಯಂಡ್ ಅಗೇನ್ ಅಫ್ಕೋರ್ಸ್ ನಿಮ್ಮ ಮಸಲ್ ಗ್ರೋ ಆಗಲಿಕ್ಕೆ ಪ್ರೋಟೀನ್ ಎಸೆನ್ಷಿಯಲ್ ಆ್ಯಂಡ್ ವೆರಿ ಬೇಸಿಕ್ ಥಿಂಗ್. ಬಟ್ ಪ್ರೋಟೀನ್ ಪೌಡರ್ ಬೇಕೇ ಬೇಕಾ? ನೋ. ನೀವು ಬಿಗಿನರ್ ಇರ್ತೀರಾ, ಲೀನ್ ಇರ್ತೀರಾ, ಅಥವಾ ಸಣ್ಣ ಇರ್ತೀರಾ, ನಿಮ್ಮ ಒಂದು ಬಾಡಿ ವೆಯ್ಟಿಗೆ ನಿಮ್ಮ ಒಂದು ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ, ಪ್ರೋಟೀನ್ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡಲಿಕ್ಕೆ ಬೇರ್ ಮಿನಿಮಮ್ ಆಫ್ ಫುಡ್ ತಿಂದರೂ, ನಿಮಗೆ ಪ್ರೋಟೀನ್ ರಿಚ್ ಫುಡ್ಸ್ ತಿಂದರೂ ನೀವು ಹ್ಯಾಂಡಲ್ ಮಾಡ್ಬೋದು. ಪ್ರೋಟೀನ್ ತೊಗೊಳ್ಳೇಬೇಕಂತ ಏನಿಲ್ಲ. ನೀವು ಪ್ರೋಟೀನ್ಗೆ ಹಾಕೋ ಬಂಡವಾಳನ ಒಂದು ಡೀಸೆಂಟ್ ಆಗಿರೋ ಒಂದು ಒಳ್ಳೆ ಪ್ರೋಟೀನ್ ಪೌಡರ್ ತೊಗೊತೀನಿ ಅಂತಂದರೆ ನಿಮಗೆ ಒಂದು 2,500, ಅಟ್ಲೀಸ್ಟ್ ಮಿನಿಮಮ್ 2,000 ಬೇಕು. ಸೊ 2,000ದಲ್ಲಿ ನೀವು ಯು ಕ್ಯಾನ್ ಮೇಂಟೈನ್ ಒಂದು ತಿಂಗಳು ಫುಲ್ಲು ನಿಮ್ಮ ಒಂದು ಪ್ರೋಟೀನ್ ರಿಕ್ವೈರ್ಮೆಂಟ್ ಸಿಗೋ ಥರ ನಿಮ್ಮ ಒಂದು for beginners. I'm not talking about advanced or moderate lifters, I'm talking about the beginners. So ಆರಾಮಾಗಿ ನೀವು ತೊಗೊಬೋದು, ನಿಮ್ಮ ಒಂದು ಪ್ರೋಟೀನ್ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡ್ಬೋದು ನ್ಯಾಚುರಲ್ ಫುಡ್ಸಿಂದನೇ ನೀವು ಬಿಗಿನರ್ಸ್ ಆಗಿದ್ರೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಪ್ರೋಟೀನ್ ಪೌಡರ್ ನಿಮಗೆ ಬೇಡ. ಡೋಂಟ್ ಲೈಕ್ ಪ್ರೋಟೀನ್ ಪೌಡರ್ ತಿಂದರೆ ಮಾತ್ರ ದಪ್ಪ ಆಗ್ತೀನಿ. ನೋ, ಈಟ್ ಗುಡ್ ಫುಡ್ಸ್, ಈಟ್ ಪ್ರೋಟೀನ್ ರಿಚ್ ಫುಡ್ಸ್. Like make some researches, list down some protein rich foods, and again start to eat them. You don't need it. And again, mass gainers for beginners, no, I have already talked about that. Says there is a specific video in my channel, go and see. ಅರ್ಥ ಆಗುತ್ತೆ ಏನಕ್ಕೆ ಮಾಸ್ ಗೇನರ್ಸ್ ಬೇಡ ಅಂತ. ಸೊ ನಿಮ್ಗೆ ಮಾಸ್ ಗೇನರ್ಸ್ ಬೇಡ, ಪ್ರೋಟೀನ್ ಯಾವುದೇ ಥರ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ನೋ ಬೇಡ ಅಂತ ಹೇಳಿ ನ್ಯಾಚುರಲ್ ಆಗಿರಿ. ಸೊ ಆ್ಯಂಡ್ ಅಗೇನ್ ಶೂ, ಡು ನೀಡ್ ಶೂ? ಯು ನೋ ವಾಟ್, ನಾನು ಇದುವರೆಗೂ ಈಗಲೂ ಸಹ ಐ ಡೋಂಟ್ ಲೈಕ್ ಶೂ. ವೈಲ್ ವರ್ಕಿಂಗ್ ಔಟ್ ಐ ಲಿಟ್ರಲಿ ಡೋಂಟ್ ಲೈಕ್ ಟು ವೇರ್ ಶೂಸ್. ಬಟ್ ಹಿಯರ್ ಈ ಒಂದು ಆಫೀಸು ಅಥವಾ ಒಂದು ನಮ್ಮ ಕ್ಯಾಂಪಸ್ ಜಿಮ್ ಇದೆಯಲ್ಲ, ಸೊ ಇವರು ಮ್ಯಾಂಡೇಟರಿ ಮಾಡಿದ್ದಾರೆ ವಿತೌಟ್ ಶೂ ಕಾಂಟ್ ಎಂಟರ್ ದ ಜಿಮ್ ಅಂತ. ಸೊ ಫಾರ್ ದೇರ್ ಸೇಕ್ ಐ ಆಮ್ ವೇರಿಂಗ್ ದ ಶೂಸ್. ಅದರ್ವೈಸ್ ಐ ವುಡ್ ಲಿಟ್ರಲಿ ಲವ್ ಟು ವರ್ಕೌಟ್ ಬೇರ್ ಫುಟ್ ಆಗಿ ವರ್ಕೌಟ್ ಮಾಡಲಿಕ್ಕೆ ಬಹಳ ಸೂಪರ್ ಆಗಿರುತ್ತೆ. ಇಟ್ಸ್ ಓಕೆ, ನಿಮಗೆ ಒಂದು ಪಾಶ್ ಆಗಿರೋ ಜಿಮ್ಮಲ್ಲಿ ಹೋಗ್ತಿದ್ದೀರಾ ಅಂತಂದರೆ, ಅಥವಾ ಒಳ್ಳೆ ಜಿಮ್ಮಲ್ಲಿ ಹೋಗ್ತಿದ್ದೀರಾ, ನಿಮಗೆ ನಿಮ್ಮ ಒಂದು ಏನು ಅಂದರೆ ಶೂ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತಿಲ್ಲ, ಹಳೇದಾಗಿದೆ, ಇಟ್ಸ್ ಓಕೆ, ವೇರ್ ದೆಮ್ ಟಿಲ್ ದೇರ್, ಟೇಕ್ ಪರ್ಮಿಷನ್. ಯು ಆರ್ ನಾಟ್ ಗೆಟಿಂಗ್ ಗುಡ್ ಕೈಂಡ್ ಆಫ್ ಎಫೆಕ್ಟ್ ಫ್ರಮ್ ಯುವರ್ ಶೂಸ್. ಅವ್ರನ್ನ ಒಳಗಡೆ ಗಲೀಜ್ ಆಗಬಾರ್ದು ಅವರಿಗೆ. ಸೊ ವೇರ್ ಯುವರ್ ಸಾಕ್ಸ್, ಒಂದು ಒಳ್ಳೆ ಪೇರ್ ಆಫ್ ಸಾಕ್ಸ್ ತಗೊಳ್ಳಿ, ವೇರ್ ಮಾಡಿ, ಎಂಜಾಯ್ ವರ್ಕೌಟ್, ದಟ್ಸ್ ಇಟ್. ಆ್ಯಕ್ಚುಲಿ ಬೇರ್ ಫುಟಲ್ಲಿ ಮಾಡಿದ್ರಿಂದ ಎಷ್ಟೊಂದು ಇದಿರುತ್ತೆ ಅಂದರೆ, ಒಳ್ಳೆ ಫಾರ್ಮ್ ಗ್ರಿಪ್ ಸಿಗುತ್ತೆ ನಿಮಗೆ ಫ್ಲೋರಿಗೆ. ನೀವು ಆರಾಮಾಗಿ ವರ್ಕೌಟ್ ಮಾಡ್ಬೋದು. ನೀವು ಲೈಕ್ ಸ್ಕ್ವಾಟ್ಸ್ ಮಾಡಬೇಕಾಗಲಿ, ಡೆಡ್ ಲಿಫ್ಟ್ಸ್ ಮಾಡಬೇಕಾಗಲಿ, ಎವ್ರಿಬಡಿ ವಿಲ್ ಲೈಕ್ ಡೂ ಇಟ್ ವಿತ್ ಲೈಕ್ ಈವನ್ ದೋ ಯು ಯೂಸ್ ದ ಶೂಸ್, ಫ್ಲ್ಯಾಟ್ಸ್ ಅಂತ ಯೂಸ್ ಮಾಡ್ತಾರೆ. ಫ್ಲ್ಯಾಟ್ ಶೂಸ್ ಅಂತ ಅಂದರೆ ಸೋಲು ಕಂಪ್ಲೀಟಾಗಿ ಫ್ಲ್ಯಾಟ್ ಆಗಿರಬೇಕು, ಹಾರ್ಡ್ ಫ್ಲ್ಯಾಟ್ಸ್. ಸೊ ಆ ಥರ ಒಂದು ಶೂಸ್ನ ಯೂಸ್ ಮಾಡ್ತಾರೆ. ಸೊ ಅದೆಲ್ಲ ಏನಕ್ಕೆ? ಸುಮ್ಮನೆ ನೀವು ಇವನ್ನ ನೋಡಿದ್ದೀರಾ ಅಂತ ಅನ್ಕೊತೀನಿ, ಯಾರು ನಮ್ಮ ಕ್ರಿಸ್ ಬಂಪ್ಸ್ಟೆಡ್. ಐ ಲವ್ ದಟ್ ಗೈ. ವೆನೆವರ್ ಈ ಡೂ ದಟ್ ಯಾವುದದು ಡೆಡ್ ಲಿಫ್ಟ್ಸ್ಗಳು ಮತ್ತು ಸ್ಕ್ವಾಟ್ಸು, ಆ್ಯಂಡ್ ಅಗೇನ್ ಬಲ್ಗೇರಿಯನ್ ಸ್ಪ್ಲಿಟ್ ಸ್ಕ್ವಾಟ್ಸ್, ಈ ಥರ ಸ್ಕ್ವಾಟ್ಸ್ ಲೆಗ್ ವರ್ಕೌಟ್ ಮಾಡಬೇಕಾದ್ರೆಲ್ಲ ಹಿ ಡೋಂಟ್ ವಿಯರ್ ಶೂಸ್, ಹಿ ಜಸ್ಟ್ ವಿಯರ್ ಸಾಕ್ಸ್
and you just work out like that. So you'll get a good grip for the floor. So don't use shoes andre it's okay. If you have the energy, have the money, if you have the luxury to buy a shoe, it's okay, buy a shoe and enjoy your workout. But for beginners, for the students, if you don't have any money to buy a shoes, buy a freaky good looking, don't go for it. You don't need it. Like it won't help, it's not helping you for like any of you, helping you in any of your workouts. So no shoes, you don't need shoes. And again, while working out, do you need any extra electrolytes, ಎಕ್ಸ್ಟ್ರಾ ಒಂದು ಎನರ್ಜಿ ಡ್ರಿಂಕ್ ಆಗಲಿ, ಎಲೆಕ್ಟ್ರೋಲೈಟ್ ಡ್ರಿಂಕ್ ಆಗಲಿ ಸುಮಾರು ಜನ ಕುಡಿತಾರೆ ಆಯ್ತಾ. ಈ ಥರ ಒಂದೆಲ್ಲ ಸ್ಪೆಷಲ್ ಕೈಂಡ್ ಆಫ್ ಕಾನ್ಸೆಪ್ಟು ಇಟ್ಸ್ ನಾಟ್ ಹ್ಯಾವಿಂಗ್, ಲೈಕ್ ವಿ ಆರ್ ನಾಟ್ ಹ್ಯಾವಿಂಗ್ ಇನ್ ಆರ್ ಅರ್ಲಿ ದೇಸಿ ಹಳ್ಳಿ ಜಿಮ್ಗಳಿದೆಯಲ್ಲ, ಇಲ್ಲ ಅವ್ರಿಗೆಲ್ಲ ಅದರಿಂದ ಏನಂತಾನೆ ಗೊತ್ತಿರಲ್ಲ ಪಾಪ. ಬಟ್ ಇಲ್ಲಿ ಸಿಟಿಗಳಲ್ಲಿ ಹುಡುಗರು ಕುಡಿತಾರೆ ಫಾರ್ ಎನರ್ಜಿ, ಟು ಗೆಟ್ ಎನರ್ಜಿ. ಸೊ ಇಟ್ಸ್ ನಾಟ್ ನೀಡೆಡ್. ಡ್ರಿಂಕ್ ಎನಫ್ ಅಮೌಂಟ್ ಆಫ್ ವಾಟರ್ ಇನ್ ದ ಪ್ರೀ ವರ್ಕೌಟಲ್ಲಿ. ಒಳ್ಳೆ ಅಮೌಂಟ್ ಆಫ್ ವಾಟರ್ ಕುಡೀರಿ ವರ್ಕೌಟ್ ಮಾಡೋಕ್ಕೂ ಮುಂಚೆ, ಸೊ ದಟ್ ಯು ಆರ್ ಹೈಡ್ರೇಟೆಡ್. ಸ್ವೆಟ್ ಆಗಿ ಕಂಪ್ಲೀಟಾಗಿ ಡಿಹೈಡ್ರೇಟ್ ಆಗ್ತೀರಾ. ಸೊ ಬಿಫೋರ್ ಚೆನ್ನಾಗಿ ಕುಡೀರಿ. ಮಧ್ಯೆ ವರ್ಕೌಟ್ ಗ್ಯಾಪಲ್ಲಿ ನಿಮಗೆ ಬಾಯಾರಿಕೆ ಆಗ್ತಾಯಿದ್ರೆ, ಬಾಯಿ ಒಣಗಿದ್ರೆ ಸಿಪ್ ತೊಗೊಂಡು ಬಾಯಿ ಒದ್ದೆ ಮಾಡ್ಕೊಳ್ಳಿ. ಸ್ವಲ್ಪ ಲೈಟಾಗಿ ನೀರು ಕುಡೀರಿ. ಹೆವಿ ಕುಡಿದು ಒಂದೇ ಸತಿ ಹೊಟ್ಟೆ ಭಾರ ಮಾಡಿಕೊಂಡು ಮತ್ತೆ ವರ್ಕೌಟ್ ಮಾಡ್ಲಿಕ್ಕೆ ಆಗದೆ ಇರೋ ರೀತಿ ಮಾಡ್ಕೊಂಬೇಡಿ. ಯು ಡೋಂಟ್ ನೀಡ್ ಎಲೆಕ್ಟ್ರೋಲೈಟ್ಸ್ ಆರ್ ಎನಿ ಕೈಂಡ್ ಆಫ್ ಫ್ಯಾನ್ಸಿ ಕೈಂಡ್ ಆಫ್ energy drinks while doing your workouts. And again, very essential thing, one more thing is there. What is that? Gym towel. One small towel agli athwa ಒಂದು large towel agli, I don't know, depends upon your preference. You definitely need to carry a gym towel, because whenever you are doing any workouts, ನಿಮ್ಮ ಸ್ವೆಟ್ ಮಾರ್ಕ್ಸು, ನಿಮ್ಮ ಒಂದು ಸ್ವೆಟ್ ಎಲ್ಲ ಬೆಂಚ್ ಮೇಲೆ ಅಥವಾ ಇದ್ರ ಮೇಲೆಲ್ಲ ಬಿದ್ದಿರುತ್ತೆ, ಆ ಸ್ವೆಟ್ ಪ್ರಿಂಟ್ಸ್ ಎಲ್ಲ. ಸೊ ಪ್ಲೀಸ್ ಮೇಕ್ ಶೂರ್ ಟು ವೈಪ್ ಆಲ್ ಆಫ್ ದೆಮ್ ಔಟ್, ಬಿಕಾಸ್ ಬೇರೆಯವ್ರಿಗೆ ಡಿಸ್ಕಂಫರ್ಟಬಲ್ ಆಗದೆ ಇರೋ ರೀತಿ ನಾವು ಸಹ ಬಿಹೇವ್ ಮಾಡಬೇಕಲ್ವ ಜಿಮ್ಮಲ್ಲಿ. ಸೊ ಇಟ್ಸ್ ಎ ಪಬ್ಲಿಕ್ ಪ್ರಾಪರ್ಟಿ. ಆ್ಯಂಡ್ ಅಗೇನ್, ಬೇರೆಯವರು ಸೇಮ್ ಅದೇ ರೀತಿ ಮಾಡಿದ್ರೆ ತಾನು ನೀವು ಸಹ ಕಂಫರ್ಟಬಲ್ ಫೀಲ್ ಮಾಡ್ತೀರಾ. ಸೊ ಟೇಕ್ ಯುವರ್ ಪರ್ಸ್ನಲ್ ಜಿಮ್ ಕ್ಲೋತ್ಸ್, ಸಾರಿ ನಾಟ್ ಜಿಮ್ ಕ್ಲೋತ್ಸ್, ಜಿಮ್ ಟವಲ್ಸ್. ಸೊ ಜಿಮ್ ಟವಲ್ ಸೌಂಡು ನೀವು ಫುಲ್ಲಿ ಎಕ್ಸೆಸ್ ಸ್ವೆಟ್ ಆಗಿದ್ದರೆ ನೀವು ಇದು ಮಾಡಿ. ಆ್ಯಂಡ್ ಅಗೇನ್, ನೀವು ಎಲ್ಲೆಲ್ಲಿ ಸ್ವೆಟ್ ಪ್ರಿಂಟ್ಸ್ನ ಲೀವ್ ಮಾಡ್ತೀರಾ ಅದೆಲ್ಲ ಕ್ಲೀನ್ ಮಾಡಿ ಹೋಗೋ ಅಭ್ಯಾಸನ ಮಾಡ್ಕೊಳ್ಳಿ. ಇಟ್ಸ್ ಗುಡ್. ದೆನ್ ಆಫ್ಟರ್ವರ್ಡ್ಸ್ ಐ ಆಮ್ ನಾಟ್ ಗೆಟಿಂಗ್ ಎನಿ, ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್, ದಟ್ಸ್ ಇಟ್. ಆ್ಯಂಡ್ ಅಗೇನ್, ಇಫ್ ಯು ಆರ್ ಆಸ್ಕಿಂಗ್ ಮೀ, ಪ್ರೀ ವರ್ಕೌಟ್ ಈಸ್ ಇಂಪಾರ್ಟೆಂಟ್. ಪ್ರೀ ವರ್ಕೌಟ್ ಮೀಲು ಅದನ್ನ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡ್ತೀರಾ, ಬೇಕಾ ಬೇಡವಾ ಅಂತ ಕ್ವಶನೇ ಇಲ್ಲ ಅಲ್ಲಿ. ಕಂಪ್ಲೀಟಾಗಿ ಬೇಕು ಅಂತ 100% ನಾನು ವಾದ ಮಾಡ್ತೀನಿ ಬೇಕಿದ್ರೆ ಆ ಒಂದು ವಿಷಯದಲ್ಲಿ. ಸೊ ಯು ನೀಡ್ ಪ್ರೀ ವರ್ಕೌಟ್. ಲೈಕ್ ಎನಿ ಫುಡ್ಸ್, ಎನಿ ಕಾರ್ಬೋಹೈಡ್ರೇಟ್ ರಿಚ್ ಆಗಿರೋ ಒಂದು ಫುಡ್ನ ತಿನ್ಕೊಂಡು ಹೋಗಿ ಬಿಫೋರ್ ಯುವರ್ ವರ್ಕೌಟ್. ಮೇ ಬಿ ಒಂದು 1 hour, 1.5 hour earlier, so that all of that your body can absorb that all of that energy while you are working out. ಸೊ ನಿಮ್ಮ ವರ್ಕೌಟ್ ಮಾಡಬೇಕಾದ್ರೆ ಆ ಎನರ್ಜಿನ ನಿಮಗೆ ಫೀಲ್ ಮಾಡಿಸ್ಲಿಕ್ಕೆ ಒಂದು 1 hour, 1.5 hour ಮುಂಚೆನೇ ನೀವು ತಿಂದಿರ್ಬೇಕು. ಯಾಕಂದರೆ ಡೈಜೆಸ್ಟ್ ಆಗಿ ನಿಮ್ಮ ಬಾಡಿ ಅಬ್ಸರ್ವ್ ಮಾಡಿರ್ಬೇಕು ಅದನ್ನ. ವಿತೌಟ್ ದ್ಯಾಟ್ ಯು ವಿಲ್ ನಾಟ್ ಫೀಲ್ ಎನಿ ಎನರ್ಜಿ while you doing the workout. ಸರ್, ಸೊ ಜಿಮ್ ಕ್ಲಾತ್ ಒಳ್ಳೆ ಬ್ರೀತಬಲ್ ಆ್ಯಂಡ್ ಇದಾಗಿರುವಂಥದ್ದು, ನಾಟ್ ಕೈಂಡ್ ಆಫ್ ಅ ಫ್ಯಾನ್ಸಿ ಆರ್ ಬ್ರ್ಯಾಂಡೆಡ್ ಒನ್ಸ್, ಡೀಸೆಂಟ್ ಒನ್ಸ್. ಜಿಮ್ ಟವಲ್, ಯು ನೀಡ್ ದೀಸ್ 2 things. ಆ್ಯಂಡ್ ಅಗೇನ್, shoes optional. If you have the luxury to buy one, or else no need. And again, you especially you don't need is this kind of energy drinks and headphones also. Like it's kind of, if you want to buy an headphone, it's okay. Or else if you are enjoying with the gym workout songs itself, you can. Or else without songs also you can work out. ನಾ ಸಹ ಪ್ರತಿ ಸಮಯ ವರ್ಕೌಟ್ಸ್ ಲೈಕ್ ಸಾಂಗ್ಸ್ ಕೇಳ್ಕೊಂಡು ವರ್ಕೌಟ್ ಮಾಡಲ್ಲ. ಕೆಲವು ಸಮಯ ಪಾಡ್ಕಾಸ್ಟ್ ಕೇಳಿ ವರ್ಕೌಟ್ ಮಾಡ್ತಿರ್ತೀನಿ. ಕೆಲವು ಸಮಯ ಈ ರಾಮಾಯಣ ಪಾಡ್ಕಾಸ್ಟ್ ಬರುತ್ತೆ, ನನಗೆ ಪರ್ಸ್ನಲ್ ಫೇವ್ರೇಟ್ ಅದು, ಅದನ್ನ ಕೇಳ್ಕೊಂಡು ನಾನು ವರ್ಕೌಟ್ ಮಾಡ್ತಿರ್ತೀನಿ. ಆರ್ ಎಲ್ಸ್ ವಿತೌಟ್ ವೇರಿಂಗ್ ಹೆಡ್ಫೋನ್ಸ್ ಅಷ್ಟೇ ನಾನು ವರ್ಕೌಟ್ ಮಾಡ್ತೀನಿ. ಎವ್ರಿಥಿಂಗ್ ಸಿಮ್ಸ್ ಗುಡ್ ಫಾರ್ ಮಿ. ಎಲ್ಲದು ಒಂದೇ ಥರ ಎಫೆಕ್ಟ್ ಕೊಡುತ್ತೆ ನನಗೆ. ಬಟ್ ಸಾಂಗ್ಸ್ ಕೇಳಬೇಕಾದ್ರೆ ಒಂದೊಂದು ಪರ್ಟಿಕ್ಯುಲರ್ ಲೈಕ್ ಪರ್ಸ್ನಲ್ ತುಂಬ ಜಾಸ್ತಿ ಅಟ್ಯಾಚ್ಡ್ ಆಗಿರುವಂಥ ಫುಲ್ಲು ಜೋಶ್ ಬರುವಂಥ ಸಾಂಗ್ಸ್ ಕೇಳಬೇಕಾದ್ರೆ ಸ್ವಲ್ಪ ಹೈಪ್ ಅಪ್ ಆಗಿ ಇನ್ನೂ ಸ್ವಲ್ಪ ಎನರ್ಜೆಟಿಕ್ ಆಗಿ ಒಂದು ಮೂಡ್ನ
ಫೋಕಸ್ ಆಗಿ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ಸೊ ಇಟ್ಸ್ ಯುವರ್ ಪ್ರಿಫರೆನ್ಸ್. ಇದಷ್ಟು ಬಿಟ್ಟರೆ ಬೇರೆ ಯಾವುದು ಅಷ್ಟೊಂದು ಇಂಪಾರ್ಟೆಂಟು. ನೀವು ಬಿಗಿನರ್ಸ್ ಜಿಮ್ಗೆ ಹೋಗ್ಬೇಕಂದ್ರೆ ಐ ಆಮ್ ಎ ಸ್ಟೂಡೆಂಟ್, ಐ ಡೋಂಟ್ ಹ್ಯಾವ್ ದ್ಯಾಟ್ ಕೈಂಡ್ ಆಫ್ ಲಕ್ಸುರಿ ಟು ಬೈ ಲೈಕ್ ಸೋ ಮೆನಿ ಥಿಂಗ್ಸ್ ಟು ಗೋ ಆ್ಯಂಡ್ ವರ್ಕ್ಔಟ್ ಅಂತ ಇದ್ದರೆ ಇಟ್ಸ್ ಓಕೆ. ದಿಸ್ ಇಸ್ ದ ವೆರಿ ಬೇಸಿಕ್ ಮಿನಿಮಮ್ ಥಿಂಗ್ಸ್. ನೀವು ಒಂದು ವರ್ಕೌಟ್ ಮಾಡಬೇಕಂದ್ರೆ ದಟ್ಸ್ ಇಟ್. ಜಾಸ್ತಿ ಥಿಂಕ್ ಮಾಡಬೇಡಿ ಭಾಳಷ್ಟು. ದುಡ್ಡಿಲ್ಲ ನನ್ನ ಹತ್ರ, ತೊಗೋಬೇಕಿತ್ತು ತೊಗೋಬೇಕಂತ. ಇಟ್ಸ್ ನಾಟ್ ನೀಡೆಡ್. ಆ್ಯಂಡ್ ಅಗೇನ್ ಬಹಳಷ್ಟು ಜನ ನನಗೆ ಡಯಟ್ಗೋಸ್ಕರ ದುಡ್ಡಿಲ್ಲ ಅಂತ ಸಹ ಜಿಮ್ನ ಸ್ಟಾಪ್ ಮಾಡೋ ಒಂದು ಹುಡುಗರನ್ನ ನೋಡಿದ್ದೀನಿ. ನೋ ನೀಡ್ ಆಫ್ ಲೈಕ್ ಗೋಯಿಂಗ್ ಫಾರ್ ದ ಫ್ಯಾನ್ಸಿ ಕೈಂಡ್ ಆಫ್ ಡಯಟ್. ಫುಲ್ ಕಂಪ್ಲೀಟಾಗಿ ಆಲ್ಮಂಡ್ಸು, ಕಂಪ್ಲೀಟಾಗಿ ಲೈಕ್ ಡೇಟ್ಸು, ಆಲ್ಮಂಡ್ಸು, ಕ್ಯಾಶ್ಯೂಸು, ಬಾದಾಮು, ಓಟ್ಸ್, ಲೈಕ್ ಈ ರೀತಿ ಫುಲ್ ಲೈಕ್ ಅಷ್ಟೊಂದು ಕಾಸ್ಟ್ಲಿ ಫುಡ್ಸೇ ತಿನ್ಬೇಕು ನಾವು ಡೈಲಿ. ಇಟ್ಸ್ ಓಕೆ, ದುಡ್ಡಿರುವಾಗ ಆ್ಯಕ್ಚುಲಿ ಅದೆಲ್ಲ ತಿನ್ನಲೇಬೇಕು. ದುಡ್ಡಿದೆಯಾ, ಇಟ್ಸ್ ಓಕೆ, ತೊಗೊಳ್ಳಿ. ನಿಮ್ಮ ಡಯಟಲ್ಲಿ, ನಿಮ್ಮ ರೂಟೀನಲ್ಲಿ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇಟ್ಸ್ ಓಕೆ, ಹ್ಯಾಂಡಲ್ ಮಾಡಿ. ಅರಲ್ಸ್ ಇಫ್ ಯು ಹ್ಯಾವ್ ವೆರಿ ಟೈಟ್ ಬಜೆಟ್ ಇನ್ ಯುವರ್ ಮಂತ್ಲಿ ಬೇಸಿಸ್, ಇಟ್ಸ್ ಓಕೆ. ಲೈಕ್ ನಿಮ್ಮ ಒಂದು ಮ್ಯಾಕ್ರೋಸು, ನಿಮ್ಮ ಒಂದು ಫುಲ್ಫಿಲ್ ಮಾಡೋ ರೀತಿ ಏನು ಅವೈಲೇಬಲ್ ಆಗಿರುತ್ತೆ ನಿಮ್ಮ ಒಂದು ಡೈಲಿ ಲೈಕ್ ವೆರಿ ಬೇಸಿಕ್ ನಿಮ್ಮ ಮನೇಲಿ ಸಿಗುವಂಥದ್ದು ಕಾರ್ಬ್ಸ್ಗೆ ರೈಸು, ಪೊಟ್ಯಾಟೋಸು, ಸ್ವೀಟ್ ಪೊಟ್ಯಾಟೋಸು, ಇದೆಲ್ಲ ಬಹಳ ಕಡಿಮೆ ದುಡ್ಡಲ್ಲಿ ಸಿಗುವಂಥದ್ದು. ಕರ್ಡು, ಮಿಲ್ಕು, ಪೀನಟ್ಸ್. ಐ ಹ್ಯಾವ್ ಶೋನ್ಡ್ ಅರ್ಲಿಯರ್ ಆಲ್ಸೋ ಹೇಗೆ ಪೀನಟ್ ಬಟರ್ ಮಾಡ್ಕೊಳ್ಬೇಕು ಮನೇಲಿ ಅಂತ. ಸೊ ಇದೆಲ್ಲ ಮಾಡಿದ್ರೆ ನಿಮಗೆ ಲೈಕ್ ಆರಾಮಾಗಿ ಮನೇಲಿ ಕೂತ್ಕೊಂಡು ಮಾಡ್ಬೋದು. ಲೈಕ್ ಮನೇಲಿ ಕೂತ್ಕೊಂಡು ನಿಮ್ಮ ಡಯಟ್ನ ಏನೇನು ಬೇಕು ಮನೇಲಿರುವಂಥ ಐಟಮ್ಸ್ನ ಇಟ್ಕೊಂಡೆ ನೀವು ಫುಲ್ಫಿಲ್ ಮಾಡ್ಕೋಬೋದು. ಸೊ ಡೋಂಟ್ ಥಿಂಕ್ ಟು ಮಚ್, ಜಸ್ಟ್ ಹಿಟ್ ದ ಜಿಮ್, ಬಿ ಕನ್ಸಿಸ್ಟೆಂಟ್, ಗೋ ಆನ್ ಎವ್ರಿ ಸಿಂಗಲ್ ಟೈಮು. ಅದಿಲ್ಲ ಇದಿಲ್ಲ ಅಂತ ರೀಸನ್ ಕೊಟ್ಕೊಂಡು, ಪರ್ಸ್ನಲ್ ಎಕ್ಸ್ಕ್ಯೂಸ್ಗಳನ್ನ ಕೊಟ್ಕೊಂಡು ಜಿಮ್ನ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ತಪ್ಪದಾರಿ ಹಿಡಿಬೇಡಿ. only thing very necessary is your discipline and your willingness to change, willingness to do the things you don't like every single day. That's it. That's the very basic and very important thing you need, irrespective of beginner, mediocre or advanced lifters. Like that's the basic thing. Discipline ಅನ್ನೋದು ಒಂದು ಬೇಸಿಕ್ ಥಿಂಗು. ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಫೋಕಸ್ ಮಾಡಿ. ಯಾವಾಗಲೂ ನಿಮ್ಮ ಡಿಸಿಪ್ಲಿನಿಂದ ನೀವು ಬ್ರೇಕ್ ಆಗಬಾರ್ದು ಅನ್ನೋ ರೀತಿ. ದಟ್ಸ್ ಇಟ್. ಇದರಲ್ಲಿ ಯಾವುದಾದ್ರೂ ಮಿಸ್ ಮಾಡಿದರೆ ಇದು ಬಹಳಷ್ಟು ಬೇಸಿಕ್ ಥಿಂಗ್ ರೀ. ಯಾವುದೇ ಒಬ್ಬ ಬಿಗಿನರ್ ಹೋಗ್ತೀನಿ ಅಂತಂದರೆ ಜಿಮ್ಮಿಗೆ ಅಂತಂದರೆ ಇಟ್ಸ್ ಓಕೆ, ಕಮೆಂಟ್ ಮಾಡಿ. ಮೇ ಬಿ ನಾನು ಮರ್ತಿರೋಕ್ಕೆ ಸಾಧ್ಯ ಇರುತ್ತೆ. ನನ್ನ ಎಕ್ಸ್ಪೀರಿಯನ್ಸಿಗೆ ತಕ್ಕ ಹಾಗೆ ನಾನು ಹೇಳಿದ್ದೀನಿ. ಇದೆಲ್ಲ ನನಗೆ ಕಂಪ್ಲೀಟಾಗಿ ಇದಿಷ್ಟೇ ನನಗೆ ಬೇಸಿಕ್ಕಾಗಿ ಬೇಕು ಅಂತ ಅನಿಸ್ತಿದ್ದು. ಸೊ ಇಫ್ ಯು ಆರ್ ಹ್ಯಾವಿಂಗ್ ಎನಿ ಕೈಂಡ್ ಆಫ್ ದೋಸ್ ಕೈಂಡ್ ಆಫ್ ಕಮೆಂಟ್ಸ್, ಮಾತಾಡೋಣ. ಆ್ಯಂಡ್ ಅಗೇನ್ ಏನು ಇಲ್ಲ ಇದೆಲ್ಲ ನೆಸಸರಿ ಇಲ್ಲ ಅಂತ ನಿಮಗೆ ಒಂದು ಕೈಂಡ್ ಆಫ್ ಅಬ್ಜೆಕ್ಷನ್ಸ್ ಇದ್ದರೂ ಸಹ ನಿಮ್ಮ ಕಮೆಂಟ್ಸಲ್ಲಿ ತಿಳಿಸಿ. ಅದ್ರ ಬಗ್ಗೆ ನಾನು ರಿಯಾಕ್ಷನ್ ಕೊಡ್ತೀನಿ ಅಥವಾ ರಿಯಾಕ್ಟ್ ಮಾಡ್ತೀನಿ, ಮಾತಾಡೋಣ. ದಟ್ಸ್ ಇಟ್. ಎಲ್ಲ ಪಾಯಿಂಟ್ಸ್ನೂ ಹೇಳಿದೆ ಅಂತ ಅಂದ್ಕೊತೀನಿ. ಆಲ್ಮೋಸ್ಟ್ ಬಂದೆ, ಜಿಮ್ ಹತ್ರ ಬಂದು ನಿಂತು ಅಷ್ಟೊತ್ತಿನ ಮಾತಾಡ್ತೀನಿ. ಹೋಗಿ ವರ್ಕೌಟ್ ಮುಗಿಸಿ, ಡ್ರೆಸ್ ಚೇಂಜ್ ಮಾಡಿ ವರ್ಕೌಟ್ ಮುಗಿಸಿ ಬೇಗ ಮನೆ ಕಡೆ ಹೋಗಬೇಕು. ಯಾಕಂತಂದರೆ ಮಳೆ ಬರೋ ಎಲ್ಲ ಥರ ಗುಣಲಕ್ಷಣಗಳಿದೆ. ಇಫ್ ಐ ಕಾಟ್ ಅಪ್ ವಿತ್ ದ ರೈನ್, ಫುಲ್ಲು ಸ್ನಾನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿಂದ ಹೋಗೋ ದಾರಿಲಿ ಒಂದು ಸತಿ ಸ್ನಾನ, ಮನೆಗೆ ಹೋದ್ಮೇಲೆ ಒಂದು ಬಾರಿ ಸ್ನಾನ, 2 ಬಾರಿ ಸ್ನಾನ ಮಾಡಬೇಕಾಗುತ್ತೆ. ಫೈನ್, ವಿಲ್ ಸಿ ಯು ಟುಮಾರೋ. ಬಾಯ್.